ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹದ್ದು, ಅಭಿಮಾನ ಪಡಬೇಕಾಗಿರುವಂತಹದ್ದು ನಮ್ಮೆಲ್ಲರ ಪ್ರಾತಿನಿಧಿಕ ಸಂಸ್ಥೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ನಾವು ಎಲ್ಲರೂ ಕೂಡ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾಗಿರುವಂತಹದ್ದು. ಅಂತಹ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಕಡೆ ಈ ಒಂದು ಸಮ್ಮೇಳನವನ್ನು ಏರ್ಪಡಿಸುವುದರ ಮುಖಾಂತರವಾಗಿ ಕನ್ನಡಿಗರಲ್ಲಿ ಮತ್ತಷ್ಟು ಜಾಗೃತಿಯನ್ನು ಉಂಟು ಮಾಡುವ ಮೂಲಕ ಕನ್ನಡತನ, ಕನ್ನಡ ಮನ, ಕನ್ನಡ ಅಭಿಮಾನ ಈ ಮೂರನ್ನೂ ಕೂಡ ಜಾಗೃತಗೊಳಿಸುವಂತಹ ಕಾರ್ಯ ಈ ಒಂದು ಸಮ್ಮೇಳನದ ಮೂಲಕ ನಿರಂತರವಾಗಿ ನಡೆಕೊಂಡು ಹೋಗ್ತಾ ಇದೆ. ಇವತ್ತು ಕನ್ನಡ ಉಳಿಯಬೇಕು, ಕನ್ನಡ ಸಂಸ್ಕೃತಿ ಬೆಳೆಯಬೇಕು, ನಾವೆಲ್ಲರೂ ಕನ್ನಡರಾಗಿ ಬದುಕಬೇಕು ಅಂತಂದ್ರೆ ಅದು ಕಾನೂನಿನಿಂದ ಆಗಲಿ, ಸರ್ಕಾರದಿಂದಾಗಲಿ, ಮತ್ತೊಂದರಿಂದ ಆಗೋದಿಲ್ಲ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡತನವನ್ನು ಮೈಗೂಡಿಸಿಕೊಂಡರೆ ಸಹಜವಾಗಿ ಕನ್ನಡ ನಾಡಿನಲ್ಲೇ ಕನ್ನಡವೇ ರಾಜ ಮನ್ನಣೆಯನ್ನು ಪಡ್ಕೊಳ್ಳೋದಿಕ್ಕೆ ಯಾವ ಅಧಿಕಾರ ಬೇರೆಯವರು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿರುವಂತಹದ್ದು. ನೀವೆಲ್ಲ ಒಂದು ಸಣ್ಣ ಕಥೆಯನ್ನ ಕೇಳಿದ್ದೀರಿ. ಒಬ್ಬ ಜ್ಯೋತಿಷ್ಯ ಇದ್ದ. ಆ ಜ್ಯೋತಿಷ್ಯ ಹೇಳಿದ್ದೆಲ್ಲ ನಿಜ ಆಗ್ತಾ ಇತ್ತು. ಒಬ್ಬ ಯುವಕ ಅದನ್ನ ಸುಳ್ಳು ಮಾಡಬೇಕು ಅಂತ ಹೇಳಿ, ಅದನ್ನ ಸಾಬೀತು ಮಾಡಬೇಕು, ನೀನು ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಅವನ ಹತ್ರ ಒಂದು ಸವಾಲನ್ನ ಹಾಕಿ ಅವನ ಹತ್ರ ಹೋಗಿ ನಿನ್ನ ಭವಿಷ್ಯವನ್ನ ಸುಳ್ಳು ಮಾಡ್ತೇನೆ ಅಂತ ಹೇಳ್ದ. ಆಗ ಅವ್ರು ಹೇಳಿದ್ರು, ಆಯ್ತಪ್ಪ ಪರೀಕ್ಷೆ ಮಾಡು ಅಂತ ಹೇಳ್ದ. ಅವನಂತರ ಹೋಗ್ಬೇಕಾದ್ರೆ ಒಂದು ಸಣ್ಣ ಪಕ್ಷಿಯನ್ನ ಕೈಯಲ್ಲಿ ಇಟ್ಟುಕೊಂಡು ಅವನು ಹೋದಂತಹ ಸಂದರ್ಭದಲ್ಲಿ ಅವನಿಗೆ ಕೇಳ್ದ, ನನ್ನ ಕೈಲಿ ಏನಿದೆ ಅಂತ ಕೇಳ್ದ. ಅದು ಪಕ್ಷಿ ಅಂತ ಹೇಳ್ದ. ಆಯ್ತು, ಇದು ಎಂತದ್ದು ಬಣ್ಣ ಅಂತ ಕೇಳ್ದ, ಅದು ಹೇಳ್ದ. ಆಮೇಲೆ ಏನ್ ಮಾಡೋದು, ಇವನ್ನ ಸೋಲಿಸ್ಬೇಕಲ್ಲ ಅಂತ ಹೇಳಿದ್ರೆ ಅವನ್ ಹೇಳ್ದ, ಈ ಪಕ್ಷಿ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳ್ದ. ಆಗ ಅವನ್ ಹೇಳ್ದ, ಆ ಸಾಯೋದು ಬದುಕೋದು ನಿನ್ನ ಕೈಲೇ ಇದೆ ಅಂತಂದ. ಇವನ್ ಹೇಗಪ್ಪ ಇಟ್ಕೊಂಡಿದ್ದ ಅಂದ್ರೆ, ಸತ್ತಿದೆ ಅಂದ್ರೆ ಹಾಗೆ ಬದುಕಿದೆ ಅಂತ ತೋರಿಸ್ಬೇಕು ಅಂತ ಇಟ್ಕೊಂಡಿದ್ದ. ಆದ್ರೆ ಅದು ಬದುಕಿದೆ ಅಂದ್ರೆ ಹಾಗೆ ಸಾಯಿಸ್ಬೋದು ಅನ್ಕೊಂಡಿದ್ದ. ಅವನ್ ಹೇಳ್ದ, ಅದು ಸಾಯಿಸೋದು ಬದುಕೋದು ಅದು ನಿನ್ನ ಕೈಲೇ ಇದೆ ಅಂತಂದ. ಹಾಗೆ ಇವತ್ತು ಕನ್ನಡ ಬದುಕೋದು ಉಳುಕೋದು ಯಾರ ಕೈಲಿದೆ ಅಂದ್ರೆ ಅದು ನಮ್ಮೆಲ್ಲರ ಕೈಲೇ ಇದೆ ಎನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಾಗಿರುವಂತಹದ್ದನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಈ ಕನ್ನಡದ ಉಳಿವಿಗೆ ಬಹಳ ಕೊಡುಗೆಯನ್ನು ಕೊಟ್ಟಂತಹ ಅವರು. ಇವತ್ತು ಕನ್ನಡ ನಾಡಿನಲ್ಲೇ ಕನ್ನಡ ಪಂಡಿತ್ ಕಾಲೇಜು 2 ಕಾಲೇಜ್ ಇತ್ತು. ಒಂದು ಮೈಸೂರಿನಲ್ಲಿ, ಮತ್ತೊಂದು ಸಿದ್ಧಗಂಗಾ ಮಠದಲ್ಲಿ. ಸಿದ್ಧಗಂಗಾ ಮಠದಲ್ಲಿ ಕನ್ನಡ ಸಾಹಿತ್ಯವನ್ನು ಓದಿದಂತಹವರು ಬಹಳ ವಿದ್ವಾಂಸರಾಗಿ, ಕನ್ನಡ ಪಂಡಿತರಾಗಿ ಕನ್ನಡ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ರು. ಇವತ್ತು ಅಂತ ಕನ್ನಡ ಕಾಲೇಜು ಇವತ್ತು ಮೈಸೂರಿನಲ್ಲಿ ಇಲ್ಲ. ಆದರೆ ಸಿದ್ಧಗಂಗಾ ಮಠದಲ್ಲಿರುವಂತಹ ಕನ್ನಡ ಪಂಡಿತ್ ಕಾಲೇಜು ಮುಚ್ಚುವ ಸ್ಥಿತಿಯಲ್ಲಿದೆ. ಯಾಕಪ್ಪ ಅಂದ್ರೆ ಅದಕ್ಕೆ ಕನ್ನಡ ಓದುವಂತಹ ಮಕ್ಕಳು ಬರದೇ ಇರುವಂತಹ ಸ್ಥಿತಿಯಲ್ಲಿ ಅದು ಉಳಿದಿರುವಂತಹದ್ದು ನೋಡಿದಾಗ ಇವತ್ತು ಕನ್ನಡ ಶಾಲೆಯ ಮಕ್ಕಳು ಹೇಗೆ ಹೋಗ್ತಾರೆ, ಕನ್ನಡ ಹೇಗೆ ಉಳಿಯಬೇಕು ಅನ್ನುವಂತಹ ಭಾವನೆ ಬರ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮನಸ್ಸು ಮಾಡಿ ಕನ್ನಡವನ್ನು ಉಳಿಸಬೇಕಾಗಿರುವಂತಹದ್ದು ಅಂತ ಹೇಳ್ತಾ, ಅದೇ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು 1963ರಲ್ಲಿ 44ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಅವರೇ ಸ್ವಾಗತ ಅಧ್ಯಕ್ಷರಾಗಿ ಅದರ ಅತ್ಯಂತ ರಂಶಿ ಮುಗಳಿ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ನೆರವೇರಿಸಿದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದ್ರೆ ಈ ನಾಡಿನಲ್ಲಿ ಕನ್ನಡದ ಕೆಲಸವನ್ನ ಮಠಮಾನ್ಯಗಳು ಕೂಡ ಅದೇ ರೀತಿ ನಡೆಸಿಕೊಂಡು ಬಂದಿವೆ ಅನ್ನೋದಕ್ಕೆ ಅದು ಉದಾಹರಣೆಯಾಗಿದೆ ಎನ್ನುವಂತಹ ಮಾತನ್ನ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ಇವತ್ತು ಸರ್ವಾಧ್ಯಕ್ಷರಾಗಿ ಗುರು ಚೆನ್ನಬಸಪ್ಪನವ್ರನ್ನ ನೀವು ಮಂಡ್ಯದ ಜನ ಆಯ್ಕೆ ಮಾಡ್ಕೊಂಡಿದ್ದೀರಿ. ನೀವೆಲ್ಲ ಭಾಗ್ಯವಂತರು, ಪುಣ್ಯವಂತರು. 3ನೇ ಸಾರಿ ನಿಮಗೆ ಆಗಲೇ ಸಿಕ್ಕಿದೆ. ನಮ್ಮ ತುಮಕೂರಿಗೆ 3ನೇ ಸಾರಿ ಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಈಗಾಗಲೇ ಚಿಕ್ಕಮಗಳೂರಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇರೆಯವರು ಬೇರೆ ಬೇರೆ ಜಿಲ್ಲೆಗೆ ಬರ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ತುಮಕೂರಿಗೂ ಕೂಡ ಮುಂದಿನ ಅಧಿವೇಶನ ಬರಲಿ ಅಂತ ಹೇಳಿದ ಅಪೇಕ್ಷೆ ಪಡ್ತಾ, ಈ ವರ್ಷದ ಈ ಒಂದು ಸರ್ವಾಧ್ಯಕ್ಷತೆಯನ್ನ ಗುರು ಚೆನ್ನಬಸಪ್ಪನವರಿಗೆ ನೀವೆಲ್ಲ ಕೊಟ್ಟಿದ್ದೀರಿ. ಅವರ ಅಧ್ಯಕ್ಷತೆ ಆಯ್ಕೆ ಆಗುವ ಮುನ್ನ ಬಹಳಷ್ಟು ಜನಗಳ ಹೆಸರುಗಳು ಬರ್ತಾ ಇದ್ದವು. ನೀವೆಲ್ಲ ಕೇಳ್ತಾ ಇದ್ರಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ರಿ, ಕೈಗಾರಿಕೆ ಓದಿಯೋರು ಆಗಬಾರ್ದ, ಬೇರೆ ಬೇರೆ ಕ್ಷೇತ್ರದವ್ರು ಆಗಬಾರ್ದ ಅಂತ ಪ್ರಶ್ನೆಯನ್ನು ಹಾಕೊಳ್ತಾ ಇದ್ರಿ. ಆದರೆ ಗೌರವ ಚೆನ್ನಬಸಪ್ಪನವರ ಹೆಸರು ಪ್ರಕಟ ಆಗ್ತಿದ್ದಂಗೆ ಎಲ್ಲ ಮಾತುಗಳು ಸ್ಥಗಿತ ಆದವು. ಅದಕ್ಕೆ ಪ್ರತಿಯಾಗಿ ಒಬ್ಬರೂ ಕೂಡ ಆಡಲಿಲ್ಲ. ಯಾಕೆಂದ್ರೆ ಅಂತಹ ಒಬ್ಬ ಕಟ್ಟ ಆಳವನ್ನ, ನಿಜವಾದಂತಹ ಕನ್ನಡದ ಕೆಲಸವನ್ನು ಮಾಡಿರುವಂತಹ ಗೌರವಾಚಾರ್ಯ ಅವರನ್ನ ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದ್ರಲ್ಲ, ಅದು ಮಂಡ್ಯದ ಹೆಗ್ಗಳಿಕೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ನೋಡಿದ್ರೆ ಸಾಕು ನಡೆ ಚೆನ್ನ ನುಡಿ ಚೆನ್ನ ಅನ್ನುವಂತಹ ಮಾತಿನಂತೆ ಚೆನ್ನಬಸಪ್ಪನವರ ಎಲ್ಲವೂ ಕೂಡ ಚೆನ್ನವಾಗಿರುವಂತಹದ್ದು ಅವರ ಸರ್ವಾಧ್ಯಕ್ಷತೆಯಲ್ಲಿ ಇದೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹದ್ದು, ಅಭಿಮಾನ ಪಡಬೇಕಾಗಿರುವಂತಹದ್ದು ನಮ್ಮೆಲ್ಲರ ಪ್ರಾತಿನಿಧಿಕ ಸಂಸ್ಥೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ನಾವು ಎಲ್ಲರೂ ಕೂಡ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾಗಿರುವಂತಹದ್ದು. ಅಂತಹ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಕಡೆ ಈ ಒಂದು ಸಮ್ಮೇಳನವನ್ನು ಏರ್ಪಡಿಸುವುದರ ಮುಖಾಂತರವಾಗಿ
ಕನ್ನಡಿಗರಲ್ಲಿ ಮತ್ತಷ್ಟು ಜಾಗೃತಿಯನ್ನು ಉಂಟು ಮಾಡುವ ಮೂಲಕ ಕನ್ನಡತನ, ಕನ್ನಡ ಮನ, ಕನ್ನಡ ಅಭಿಮಾನ ಈ ಮೂರನ್ನೂ ಕೂಡ ಜಾಗೃತಗೊಳಿಸುವಂತಹ ಕಾರ್ಯ ಈ ಒಂದು ಸಮ್ಮೇಳನದ ಮೂಲಕ ನಿರಂತರವಾಗಿ ನಡೆಕೊಂಡು ಹೋಗ್ತಾ ಇದೆ. ಇವತ್ತು ಕನ್ನಡ ಉಳಿಯಬೇಕು, ಕನ್ನಡ ಸಂಸ್ಕೃತಿ ಬೆಳೆಯಬೇಕು, ನಾವೆಲ್ಲರೂ ಕನ್ನಡರಾಗಿ ಬದುಕಬೇಕು ಅಂತಂದ್ರೆ ಅದು ಕಾನೂನಿನಿಂದಾಗಲಿ ಸರ್ಕಾರದಿಂದಾಗಲಿ ಮತ್ತೊಂದರಿಂದ ಆಗೋದಿಲ್ಲ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡತನವನ್ನು ಮೈಗೂಡಿಸಿಕೊಂಡರೆ ಸಹಜವಾಗಿ ಕನ್ನಡ ನಾಡಿನಲ್ಲೇ ಕನ್ನಡವೇ ರಾಜ ಮನ್ನಣೆಯನ್ನು ಪಡ್ಕೊಳ್ಳೋದಿಕ್ಕೆ ಯಾವ ಅಧಿಕಾರ ಬೇರೆಯವರು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿರುವಂತಹದ್ದು. ನೀವೆಲ್ಲ ಒಂದು ಸಣ್ಣ ಕಥೆಯನ್ನ ಕೇಳಿದ್ದೀರಿ. ಒಬ್ಬ ಜ್ಯೋತಿಷ್ಯ ಇದ್ದ. ಆ ಜ್ಯೋತಿಷ್ಯ ಹೇಳಿದ್ದೆಲ್ಲ ನಿಜ ಆಗ್ತಾ ಇತ್ತು. ಒಬ್ಬ ಯುವಕ ಅದನ್ನ ಸುಳ್ಳು ಮಾಡಬೇಕು ಅಂತ ಹೇಳಿ, ಅದನ್ನ ಸಾಬೀತು ಮಾಡಬೇಕು, ನೀನು ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಅವನ ಹತ್ರ ಒಂದು ಸವಾಲನ್ನ ಹಾಕಿ ಅವನ ಹತ್ರ ಹೋಗಿ ನಿನ್ನ ಭವಿಷ್ಯವನ್ನ ಸುಳ್ಳು ಮಾಡ್ತೇನೆ ಅಂತ ಹೇಳ್ದ. ಆಗ ಅವ್ರು ಹೇಳಿದ್ರು, ಆಯ್ತಪ್ಪ ಪರೀಕ್ಷೆ ಮಾಡು ಅಂತ ಹೇಳ್ದ. ಅವನಂತರ ಹೋಗ್ಬೇಕಾದ್ರೆ ಒಂದು ಸಣ್ಣ ಪಕ್ಷಿಯನ್ನ ಕೈಯಲ್ಲಿ ಇಟ್ಟುಕೊಂಡು ಅವನು ಹೋದಂತಹ ಸಂದರ್ಭದಲ್ಲಿ ಅವನಿಗೆ ಕೇಳ್ದ, ನನ್ನ ಕೈಲಿ ಏನಿದೆ ಅಂತ ಕೇಳ್ದ. ಅದು ಪಕ್ಷಿ ಅಂತ ಹೇಳ್ದ. ಆಯ್ತು, ಇದು ಎಂತದ್ದು ಬಣ್ಣ ಅಂತ ಕೇಳ್ದ, ಅದು ಹೇಳ್ದ. ಆಮೇಲೆ ಏನ್ ಮಾಡೋದು, ಇವನ್ನ ಸೋಲಿಸ್ಬೇಕಲ್ಲ ಅಂತ ಹೇಳಿದ್ರೆ ಅವನ್ ಹೇಳ್ದ, ಈ ಪಕ್ಷಿ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳ್ದ. ಆಗ ಅವನ್ ಹೇಳ್ದ, ಆ ಸಾಯೋದು ಬದುಕೋದು ನಿನ್ನ ಕೈಲೇ ಇದೆ ಅಂತಂದ. ಇವನ್ ಹೇಗಪ್ಪ ಇಟ್ಕೊಂಡಿದ್ದ ಅಂದ್ರೆ, ಸತ್ತಿದೆ ಅಂದ್ರೆ ಹಾಗೆ ಬದುಕಿದೆ ಅಂತ ತೋರಿಸ್ಬೇಕು ಅಂತ ಇಟ್ಕೊಂಡಿದ್ದ. ಆದ್ರೆ ಅದು ಬದುಕಿದೆ ಅಂದ್ರೆ ಹಾಗೆ ಸಾಯಿಸ್ಬೋದು ಅನ್ಕೊಂಡಿದ್ದ. ಅವನ್ ಹೇಳ್ದ, ಅದು ಸಾಯಿಸೋದು ಬದುಕೋದು ಅದು ನಿನ್ನ ಕೈಲೇ ಇದೆ ಅಂತಂದ. ಹಾಗೆ ಇವತ್ತು ಕನ್ನಡ ಬದುಕೋದು ಉಳುಕೋದು ಯಾರ ಕೈಲಿದೆ ಅಂದ್ರೆ ಅದು ನಮ್ಮೆಲ್ಲರ ಕೈಲೇ ಇದೆ ಎನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಾಗಿರುವಂತಹದ್ದನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಈ ಕನ್ನಡದ ಉಳಿವಿಗೆ ಬಹಳ ಕೊಡುಗೆಯನ್ನು ಕೊಟ್ಟಂತಹ ಅವರು. ಇವತ್ತು ಕನ್ನಡ ನಾಡಿನಲ್ಲೇ ಕನ್ನಡ ಪಂಡಿತ್ ಕಾಲೇಜು 2 ಕಾಲೇಜ್ ಇತ್ತು. ಒಂದು ಮೈಸೂರಿನಲ್ಲಿ, ಮತ್ತೊಂದು ಸಿದ್ಧಗಂಗಾ ಮಠದಲ್ಲಿ. ಸಿದ್ಧಗಂಗಾ ಮಠದಲ್ಲಿ ಕನ್ನಡ ಸಾಹಿತ್ಯವನ್ನು ಓದಿದಂತಹವರು ಬಹಳ ವಿದ್ವಾಂಸರಾಗಿ, ಕನ್ನಡ ಪಂಡಿತರಾಗಿ ಕನ್ನಡ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ರು. ಇವತ್ತು ಅಂತ ಕನ್ನಡ ಕಾಲೇಜು ಇವತ್ತು ಮೈಸೂರಿನಲ್ಲಿ ಇಲ್ಲ. ಆದರೆ ಸಿದ್ಧಗಂಗಾ ಮಠದಲ್ಲಿರುವಂತಹ ಕನ್ನಡ ಪಂಡಿತ್ ಕಾಲೇಜು ಮುಚ್ಚುವ ಸ್ಥಿತಿಯಲ್ಲಿದೆ. ಯಾಕಪ್ಪ ಅಂದ್ರೆ ಅದಕ್ಕೆ ಕನ್ನಡ ಓದುವಂತಹ ಮಕ್ಕಳು ಬರದೇ ಇರುವಂತಹ ಸ್ಥಿತಿಯಲ್ಲಿ ಅದು ಉಳಿದಿರುವಂತಹದ್ದು ನೋಡಿದಾಗ ಇವತ್ತು ಕನ್ನಡ ಶಾಲೆಯ ಮಕ್ಕಳು ಹೇಗೆ ಹೋಗ್ತಾರೆ, ಕನ್ನಡ ಹೇಗೆ ಉಳಿಯಬೇಕು ಅನ್ನುವಂತಹ ಭಾವನೆ ಬರ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮನಸ್ಸು ಮಾಡಿ ಕನ್ನಡವನ್ನು ಉಳಿಸಬೇಕಾಗಿರುವಂತಹದ್ದು ಅಂತ ಹೇಳ್ತಾ, ಅದೇ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು 1963ರಲ್ಲಿ 44ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಅವರೇ ಸ್ವಾಗತ ಅಧ್ಯಕ್ಷರಾಗಿ ಅದರ ಅತ್ಯಂತ ರಂಶಿ ಮುಗಳಿ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ನೆರವೇರಿಸಿದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದ್ರೆ ಈ ನಾಡಿನಲ್ಲಿ ಕನ್ನಡದ ಕೆಲಸವನ್ನ ಮಠಮಾನ್ಯಗಳು ಕೂಡ ಅದೇ ರೀತಿ ನಡೆಸಿಕೊಂಡು ಬಂದಿವೆ ಅನ್ನೋದಕ್ಕೆ ಅದು ಉದಾಹರಣೆಯಾಗಿದೆ ಎನ್ನುವಂತಹ ಮಾತನ್ನ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ಇವತ್ತು ಸರ್ವಾಧ್ಯಕ್ಷರಾಗಿ ಗುರು ಚೆನ್ನಬಸಪ್ಪನವ್ರನ್ನ ನೀವು ಮಂಡ್ಯದ ಜನ ಆಯ್ಕೆ ಮಾಡ್ಕೊಂಡಿದ್ದೀರಿ. ನೀವೆಲ್ಲ ಭಾಗ್ಯವಂತರು, ಪುಣ್ಯವಂತರು. 3ನೇ ಸಾರಿ ನಿಮಗೆ ಆಗಲೇ ಸಿಕ್ಕಿದೆ. ನಮ್ಮ ತುಮಕೂರಿಗೆ 3ನೇ ಸಾರಿ ಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಈಗಾಗಲೇ ಚಿಕ್ಕಮಗಳೂರಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇರೆಯವರು ಬೇರೆ ಬೇರೆ ಜಿಲ್ಲೆಗೆ ಬರ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ತುಮಕೂರಿಗೂ ಕೂಡ ಮುಂದಿನ ಅಧಿವೇಶನ ಬರಲಿ ಅಂತ ಹೇಳಿದ ಅಪೇಕ್ಷೆ ಪಡ್ತಾ, ಈ ವರ್ಷದ ಈ ಒಂದು ಸರ್ವಾಧ್ಯಕ್ಷತೆಯನ್ನ ಗುರು ಚೆನ್ನಬಸಪ್ಪನವರಿಗೆ ನೀವೆಲ್ಲ ಕೊಟ್ಟಿದ್ದೀರಿ. ಅವರ ಅಧ್ಯಕ್ಷತೆ ಆಯ್ಕೆ ಆಗುವ ಮುನ್ನ ಬಹಳಷ್ಟು ಜನಗಳ ಹೆಸರುಗಳು ಬರ್ತಾ ಇದ್ದವು. ನೀವೆಲ್ಲ ಕೇಳ್ತಾ ಇದ್ರಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ರಿ, ಕೈಗಾರಿಕೆ ಓದಿಯೋರು ಆಗಬಾರ್ದ, ಬೇರೆ ಬೇರೆ ಕ್ಷೇತ್ರದವ್ರು ಆಗಬಾರ್ದ ಅಂತ ಪ್ರಶ್ನೆಯನ್ನು ಹಾಕೊಳ್ತಾ ಇದ್ರಿ. ಆದರೆ ಗೌರವ ಚೆನ್ನಬಸಪ್ಪನವರ ಹೆಸರು ಪ್ರಕಟ ಆಗ್ತಿದ್ದಂಗೆ ಎಲ್ಲ ಮಾತುಗಳು ಸ್ಥಗಿತ ಆದವು. ಅದಕ್ಕೆ ಪ್ರತಿಯಾಗಿ ಒಬ್ಬರೂ ಕೂಡ ಆಡಲಿಲ್ಲ. ಯಾಕೆಂದ್ರೆ ಅಂತಹ ಒಬ್ಬ ಕಟ್ಟ ಆಳವನ್ನ, ನಿಜವಾದಂತಹ ಕನ್ನಡದ ಕೆಲಸವನ್ನು ಮಾಡಿರುವಂತಹ ಗೌರವಾಚಾರ್ಯ ಅವರನ್ನ ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದ್ರಲ್ಲ, ಅದು ಮಂಡ್ಯದ ಹೆಗ್ಗಳಿಕೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ನೋಡಿದ್ರೆ ಸಾಕು ನಡೆ ಚೆನ್ನ ನುಡಿ ಚೆನ್ನ ಅನ್ನುವಂತಹ ಮಾತಿನಂತೆ ಚೆನ್ನಬಸಪ್ಪನವರ ಎಲ್ಲವೂ ಕೂಡ ಚೆನ್ನವಾಗಿರುವಂತಹದ್ದು ಅವರ ಸರ್ವಾಧ್ಯಕ್ಷತೆಯಲ್ಲಿ